ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಜನಮೇಜಯ ಉವಾಚ ಪ್ರಯಾತೆ ಸಂಜಯೇ ಸಾಧು ಕೌರವಾನ್ ಪ್ರತಿ ವೈ ತದಾ. ಕಿಂ ಚಕ್ರುಃ ಪಾಂಡವಾಸ್ತತ್ರ ಮಮ ಪೂರ್ವಪಿತಾಮಹಾಃ. ಜನಮೇಜಯ ರಾಜ ವೈಶಂಪಾಯನರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರನಿಂದ ಸಂದೇಶವನ್ನು ತಂದು ಪಾಂಡವರಿಗೆ ತಿಳಿಸಿದ. ಪಾಂಡವರು ಹೇಳುವ ವಿಷಯಗಳನ್ನು ಸ್ವೀಕಾರವನ್ನು ಮಾಡಿ ಸಂಜಯ ಧೃತರಾಷ್ಟ್ರನ ಬಳಿ ತೆರಳಿದ. ತೆರಳಿದ ಮೇಲೆ ಏನೇನಾಯಿತು ಸಂಜಯ ಧೃತರಾಷ್ಟ್ರನ ಕಡೆಗೆ ಅದನ್ನೆಲ್ಲ ಇಲ್ಲಿವರೆಗೆ ನಾವು ಕೇಳಿದೆವು. ಸಂಜಯ ಹೋಗಿ ಆದ ಮೇಲೆ ಕೃಷ್ಣಾದಿಗಳು ನನ್ನ ಹಿರಿಯರಾದ ಪಾಂಡವರು ಏನು ಮಾಡಿದರು, ಮುಂದೆ ಅವರ ಆ್ಯಕ್ಟಿವಿಟೀಸ್ಗಳು ಅವರ ವಿಚಾರಗಳು ಹೇಗಿತ್ತು ಅಂತ ಕೇಳಿದಾಗ ವೈಶಂಪಾಯನರು ಹೇಳ್ತಾರೆ, ಸಂಜಯೇ ಪ್ರತಿಯಾತೇದು ಧರ್ಮರಾಜೋ ಯುಧಿಷ್ಠಿರ. ಸಂಜಯನನ್ನು ಆಚೆ ಕೊಟ್ಟು ಕಳುಹಿಸಿದ ಯುಧಿಷ್ಠಿರ ಒಂದು ಸಭೆಗೆ ಕರೀತಾನೆ, ಮೀಟಿಂಗಿಗೆ ಕರೀತಾನೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ, ಭೀಮ, ನಕುಲ ಸಹದೇವರು, ವಿರಾಟರಾಜ, ದೃಪದರಾಜ, 5 ಜನ ಕೈಕೇಯ ದೇಶದ ರಾಜರುಗಳು, ಇವರೆಲ್ಲರನ್ನು ಕರೆದು ಅವರೆಲ್ಲರ ಮಧ್ಯದೊಳಗೆ ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ಮಾತನಾಡ್ತಾನೆ. ಅಬ್ರವೀದುಪಸಂಗಮ್ಯ ಶಂಖಚಕ್ರ ಗದಾಧರಂ. ಶಂಖಚಕ್ರ ಗದೆಗಳನ್ನು ಧಾರಣವನ್ನು ಮಾಡಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಧರ್ಮರಾಜ ಮಾತನಾಡ್ತಾ ಇದ್ದಾನೆ. ಏನಂತೆ?
ಅಭಿಯಾಚಾಮಹೇ ಗತ್ವಾ ಪ್ರಯಾತುಂ ಕುರು ಸಂಸದಂ ಯಥಾ ಭೀಷ್ಮೇಣ ದ್ರೋಣೇನ ಬಾಲ್ಯೀಕೇನ ಚ ಧೀಮತ ಅನ್ನೈಶ್ಚ ಕುರುಭಿಃ ಸಾರ್ಧಂ ನ ಯುದ್ಧೇ ಮಹಿ ಸಂಯೋಗೆ. ಶ್ರೀಕೃಷ್ಣ, ಈಗ ಒಂದು ಕೆಲಸವನ್ನು ನಾವು ಮಾಡೋಣ. ನಾವೊಬ್ಬ ಬ್ರಾಹ್ಮಣನನ್ನು ಕಳಿಸಿದ್ದೆವು, ಅವರು ಸಂಜಯನನ್ನು ಕಳಿಸಿದರು. ಈಗ ನಾವು ಇನ್ನೊಬ್ಬರನ್ನು ಕಳಿಸಿ ಏನು ಮಾಡುವುದು ಅಂತಂದರೆ, ಅಭಿಯಾಚಾಮಹೆ, ನಮಗೆ ವಿಹಿತವಾದ, ನಮಗೆ ಮೀಸಲಾದ, ನಮ್ಮ ತಂದೆಯಿಂದ ಬಂದ, ನಮ್ಮ ಸ್ವಯಾರ್ಜಿತವಾದ ಏನು ರಾಜ್ಯವಿದೆ ಆ ರಾಜ್ಯ ಕೊಡಿ ಅಂತ ಬೇಡಿದ್ರಾಯ್ತು. ಯಾಕೆಂದರೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಬಾಲ್ಯೀಕ ರಾಜ ಇವರೆಲ್ಲರೂ ಅವರ ಪಕ್ಷದಲ್ಲಿ ಇದ್ದಾರೆ. ಅವರ ಜೊತೆಗೆ ನಾವು ಯುದ್ಧವಾಡಲಾರೆವು. ಆದ್ದರಿಂದಾಗಿ ನಾವು ಬೇಡಿ ಬಿಡೋಣ. ಏಷನ ಪ್ರಥಮ ಕಲ್ಪ ಏತನ್ನಿಶ್ರೇ, ಇದೇ ಶ್ರೇಷ್ಠವಾದ ಕಲ್ಪ, ಇದರಿಂದ ನಮಗೆ ಶ್ರೇಯಸ್ಸಿದೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಕೃಷ್ಣ ನೀಯಂತೆ ಅಯಂ ಸಕಾಲ ಸಂಪ್ರಾಪ್ತೋ ಮಿತ್ರಾಣಾಂ ಮಿತ್ರವತ್ಸಲ ನಚ ತ್ವದನ್ಯಂ ಪಶ್ಯಾಮಿ ಯೋನ ಆಪತ್ಸು ತಾರಯೇತ್. ಈಗ ನಮ್ಮ ರಾಜ್ಯ ನಮಗೆ ಸಿಗ್ತಾ ಇಲ್ಲ, ಯುದ್ಧ ಅನಿವಾರ್ಯವಾಗಿದೆ, ಯುದ್ಧವಾಡುವುದಕ್ಕೆ ನಮಗೆ ಮನಸ್ಸಿಲ್ಲ, ಆದರೆ ರಾಜ್ಯ ಬಿಟ್ಟುಕೊಡ್ಲಿಕ್ಕಾಗುವುದಿಲ್ಲ. ನಮ್ಮ ರಾಜ್ಯ ನಮಗೆ ಬೇಕು. ಅದಕ್ಕಾಗಿ ಅನಿವಾರ್ಯವಾಗಿ ಬೇಡುವುದು ಏನಿದೆ ಬಹಳ ಶ್ರೇಷ್ಠವಾದದ್ದು. ಇದು ದೊಡ್ಡದಾದ ಆಪತ್ತು. ಇದು ಸಾಮಾನ್ಯನಾದ ಮನುಷ್ಯನೇ ಇನ್ನೊಬ್ಬರಿಗೆ ಬೇಡ್ತಾನೆ ಅಂತಂದ್ರೆ ಅದು ಬಹಳ ಕಷ್ಟದ್ದು. ನಮ್ಮದು, ನಮ್ಮ ಆಸ್ತಿ, ನಮ್ಮ ಸ್ವತ್ತು, ನಮ್ಮ ಪಿತೃಪಿತಾಮಹರಿಂದ ಬಂದದ್ದು, ನನ್ನ ಏನಂತಾರೆ ಸ್ವಯಾರ್ಜಿತವಾಗಿರ್ತಕ್ಕಂತಹ ಆಸ್ತಿಯನ್ನು ನಾನು ಹೋಗಿ ನನಗಾಗಿ ಬೇಡಬೇಕಲ್ಲ. ಇದಕ್ಕಿಂತ ದೊಡ್ಡ ಆಪತ್ತು ಇನ್ಯಾವುದಿದೆ? ಅದು ಒಬ್ಬ ಕ್ಷತ್ರಿಯ ಬಲಾಢ್ಯನಾಗಿ, ಬಲಿಷ್ಠನಾಗಿ. ಆದರೆ ಈ ತರಹದ ಆಪತ್ತುಗಳು ಬಂದಾಗಲೆಲ್ಲ, ನಮಗಲ್ಲ ಇಡೀ ಜಗತ್ತಿಗೆ ಆಪತ್ತುಗಳು ಒದಗಿದಾಗ ಆ ಆಪತ್ತುಗಳಿಗೆ ರಕ್ಷಣೆಯನ್ನು ಮಾಡುವವನು, ಆಪತ್ತನ್ನು ಪಾರು ಮಾಡುವವನು ನಿನಗಿಂತಲೂ ಸಮರ್ಥರಾದವರು ಇನ್ಯಾರೂ ಇಲ್ಲಲ್ಲ ಕೃಷ್ಣ. ನಚ ತ್ವದನ್ಯಂ ಪಶ್ಯಾಮಿ ಯೋನು ಆಪತ್ಸು ನ ಆಪತ್ಸು ತಾರಯೇತ್. ಈ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡುವುದಕ್ಕಾಗಿ ನಿನ್ನನ್ನು ಬಿಟ್ಟು ಬೇರೆಯವರನ್ನ ನೋಡಿಯೇ ಇಲ್ಲಲ್ವೇ? ತ್ವಾಂ ಹಿ ಮಾಧವಮಾಶ್ರಿತ್ಯ ನಿರ್ಭಯ ಮೋಘದರ್ಪಿತಂ. ಹೇ ಮಾಧವ, ನಿನ್ನನ್ನು ಆಶ್ರಯಿಸಿಕೊಂಡೇನೆ ನಾವು ನಿರ್ಭಯರಾಗಲಿಕ್ಕೆ ಸಾಧ್ಯವಿದೆ. ನಮ್ಗೆ ಯಾರ ಭಯವಿಲ್ಲ. ಯಥಾ ಹಿ ಸರ್ವಾಪತ್ಸು ಪಾಸಿ ವೃಷ್ಣೀನರಿಂದಮ. ನಿನ್ನ ಯಾದವರಿಗೆ ಎಷ್ಟೆಲ್ಲ ತರಹದ ಆಪತ್ತುಗಳು ಎದುರಾಯಿತು. ಒಂದು ಆಪತ್ತ, ಎರಡು ಆಪತ್ತ, ಒಂದು ತರಹದ ಆಪತ್ತ, ಎರಡು ತರಹದ, ನೂರಾರು ತರಹದ, ಸಾವಿರಾರು ಆಪತ್ತುಗಳು ಬಂದಾಗಲೆಲ್ಲಕ್ಕೂ ಕೂಡ ನೀನು ತಾನೇ ಆ ಎಲ್ಲ ಆಪತ್ತುಗಳಿಂದ ರಕ್ಷಣೆಯನ್ನು ಮಾಡಿದವನು. ಅಂದಮೇಲೆ ತಥಾತೆ ಪಾಂಡವ ರಕ್ಷ, ಅದೇ ರೀತಿಯಾಗಿ ಈ ಪಾಂಡವರಿಗೂ ದೊಡ್ಡದಾದ ಆಪತ್ತು ಬಂದಿದೆ ಕೃಷ್ಣ. ಈ ಆಪತ್ತಿನಿಂದ ನೀನು ತಾನೇ ರಕ್ಷಣೆಯನ್ನು ಮಾಡಬೇಕಲ್ವೇ? ಮಹತೋ ಭಯ, ದೊಡ್ಡ ಭಯ ಎದುರಾಗಿದೆ. ಆ ಭಯದಿಂದ ಉದ್ಧಾರ ಮಾಡುವವನು ನೀನೇ ಅಂತ ಹೇಳಿ ಗಟ್ಟಿಯಾಗಿ ಕೃಷ್ಣನ ಕಾಲಿಗೆ ಬಿದ್ದ ಧರ್ಮರಾಜ. ಆಗ ಭಗವಾನು ವಾಚ, ದೇವರು ಮಾತನಾಡ್ತಾನೆ, ಅಯಮಸ್ಮಿ ಮಹಾಬಾಹೋ ಬ್ರೂಹಿ ಯತ್ತೇ ವಿವಕ್ಷಿತಂ ಕಾರಿಷ್ಯಾಮಿ ತತ್ಸರ್ವಂ ಯತ್ವಂ ವಕ್ಷಸಿ ಭಾರತ. ಧರ್ಮರಾಜ, ಧರ್ಮಣ್ಣ, ಅಯಮಸ್ಮಿ, ನಾನು ನಿನ್ನವ. ಈ ಪ್ರಯೋಗವನ್ನು ವೇದದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಮನ್ಯ ಸೂಕ್ತದಲ್ಲಿ ಅಯಂತೇ ಅಸ್ಮಿ, ನಾನು ನಿನ್ನವನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಅಯಮಸ್ಮಿ ಮಹಾಬಾಹೋ, ಹೇ ಧರ್ಮರಾಜ, ಮಹಾಬಾಹೋ ಧರ್ಮರಾಜ, ಅಯಮಸ್ಮಿ, ನಾನು ನಿನ್ನವನಾಗಿದ್ದೇನೆ. ಯತ್ತೇ ವಿವಕ್ಷಿತಂ, ನಿನ್ನ ಮನಸ್ಸಿನಲ್ಲಿ ಏನಿದೆ, ನಿನ್ನ ಇಷ್ಟಾರ್ಥ ಏನು ಈಡೇರಬೇಕಾಗಿದೆ ಎಲ್ಲ ನನ್ನ ಮುಂದೆ ಹೇಳು, ನಾನು ಎಲ್ಲವನ್ನೂ ಮಾಡಿ ತೊಂಬರ್ತೆ. ಕರಿಷ್ಯಾಮಿ ತತ್ಸರ್ವಂ ಯತ್ವಂ ವಕ್ಷಸಿ ಭಾರತ. ನೀ ಹೇಳೋದೊಂದೇ ಕಡಿಮೆ, ನೀ ಹೇಳಿದ್ದೆಲ್ಲವನ್ನೂ ಮಾಡುವುದಕ್ಕೆ ನಾನು ಸಿದ್ಧ. ಇದರಲ್ಲಿ ಎರಡು ಮಾತಿಲ್ಲ.
ಅಂತ ಹೇಳಿದಾಗ ಯುಧಿಷ್ಠಿರನಿಗೆ ಆನೆ ಬಲ ಬಂತು. ಏನ್ರಿ ಕೃಷ್ಣನಂಥವ, ಕೃಷ್ಣ ಹೇಳ್ತಾನೆ ಅಯಂತೆ ಅಸ್ಮಿ, ನಾನು ನಿನ್ನವನಾಗಿದ್ದೇನೆ, ನೀ ಏನು ಹೇಳ್ತೀಯೋ ಅದನ್ನು ಸರ್ವಸ್ವವನ್ನು ಮಾಡುವುದಕ್ಕೆ ನಾನು ಸಿದ್ಧನಿದ್ದೆ ಅಂತ ಕೃಷ್ಣ ಗಟ್ಟಿಯಾಗಿ ಹೇಳಿದಾಗ ಯುಧಿಷ್ಠಿರ ಮಾತನಾಡ್ತಾರೆ, ಶ್ರುತಂತೆ ಧೃತರಾಷ್ಟ್ರಸ್ಯ ಸಪುತ್ರಸ್ಯ ಚಿಕೀರ್ಷಿತಂ ಏತದ್ಧಿ ಸಕಲಂ ಕೃಷ್ಣ ಸಂಜಯೋ ಮಾಂ ಯದಬ್ರವಿ. ಕೃಷ್ಣ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನಿದೆ, ದುರ್ಯೋಧನನ ಮನಸ್ಸಿನಲ್ಲಿ ಏನಿದೆ, ಅದನ್ನೆಲ್ಲವನ್ನೂ ಕೂಡ ಸಂಜಯನ ಮಾತಿನೊಳಗೆ ನಾವು ಕೇಳಿದೆವು. ಮೊದಲು ಮೃದುಪೂರ್ವಂ, ಬಹಳ ಮೃದುವಾಗಿ ಮಾತನಾಡಿದ. ಸಾಮಮಿಶ್ರಂ, ಅದರೊಳಗೆ ಸಾಮ ಸೇರಿಕೊಂಡಿತ್ತು. ಕೊನೆಗೆ ಬರ್ತಾ ಉಗ್ರವಾಗಿ ಹೋಯಿತು. ಅಷ್ಟಲ್ಲದೇನೆ ಗರ್ಹಿತಾಶ್ಚ ತಥೋ ವಯಂ, ಚೆನ್ನಾಗಿ ನಮ್ಮದೇ ತಪ್ಪಿದೆ ಅಂತ ನಾವೇ ಬಯಸ್ಕೊಂಡೆವು. ಅದನ್ನು ಮೀರಿ ಹೇಳ್ತಾನೆ ಸಂಜಯ, ಇದು ಧೃತರಾಷ್ಟ್ರನ ಬುದ್ಧಿಯೋ ಸಂಜಯನ ಬುದ್ಧಿಯೋ ಗೊತ್ತಿಲ್ಲ, ವೃಷ್ಣಿಗಳ ಹತ್ರ ಹೋಗಿ, ಪಾಂಚಾಲ ದ್ರುಪದ ರಾಜನ ಹತ್ರ ಹೋಗಿ ಭಿಕ್ಷೆ ಬೇಡ್ತಾ ಯಾಕೆ ಸುಖವಾಗಿರಬಾರದು ಅಂತ ಕೇಳ್ತಾನೆ. ಅದನ್ನು ಕೇಳಿದಾಗ ಯಾರು ತಾನೇ ಸೀಳಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಎದುರಿನ ವ್ಯಕ್ತಿ ಆ ತರಹದ ಮಾತುಗಳನ್ನು ಆಡಿದವನನ್ನು. ದೂತನಾಗಿ ಬಂದಿದ್ದಾನೆ, ನಮಗೆ ಹಿರಿಯನಾಗಿದ್ದಾನೆ ಎಂಬ ಒಂದು ಕಾರಣಕ್ಕೆ ಸಂಜಯ ಇಲ್ಲಿಂದ ಬದುಕಿ ಸುಖವಾಗಿ ಹೋಗಿದ್ದಾನೆ. ಅಪ್ರದಾನೇನ ರಾಜ್ಯಸ್ಯ ಶಾಂತಿಮಸ್ಮಾಸು ಮಾರ್ಗತಿ ಲುಬ್ಧ ಪಾಪೇನ ಮನಸ ಚರನ್ ಅಸಮಮಾತ್ಮನಃ. ಈ ಧೃತರಾಷ್ಟ್ರ ರಾಜ್ಯವನ್ನು ಕೊಡದೇನೆ ಶಾಂತಿ ಆಗಲಿ ಎಂಬುದಾಗಿ ಅಪೇಕ್ಷೆ ಪಡ್ತಾನೆ. ಇದು ಹೇಗಾಗ್ಲಿಕ್ಕೆ ಸಾಧ್ಯವಿದೆ? ಲುಬ್ಧ, ಆಸೆ ಬುರುಕ. ತನ್ನದೇ ಸಮೃದ್ಧವಾದ ಐಶ್ವರ್ಯವಿದೆ, ತನ್ನದೇ ಸಮೃದ್ಧವಾದ ರಾಜ್ಯವಿದೆ, ಅದು ಬಿಟ್ಟು ನಮ್ಮ ರಾಜ್ಯದ ಮೇಲೆ ಕಣ್ಣು ಹಾಕ್ತಾನೆ ಅಂತಂದ್ರೆ ಪಾಪೇನ ಮನಸ್ಸು, ಅತ್ಯಂತ ಪಾಪಿಷ್ಠವಾದ ಮನಸ್ಸುಳ್ಳವನಲ್ಲವೇ? ಅಸಮಮಾತ್ಮನಶ್ಚರನ್, ಏನು ಸಮನಾಗಿ ಕೌರವರಿಗೂ ಪಾಂಡವರಿಗೂ ಸಮನಾಗಿ ಉಳಿಯಲಿಲ್ಲ ಧೃತರಾಷ್ಟ್ರ ಉಳಿಯಲಿಲ್ಲ. ಏನು ಮಾಡೋಣ? ಗೃದ್ಧ ರಾಜ, ಆಸೆ ಬುರುಕ ರಾಜ ಧೃತರಾಷ್ಟ್ರ. ಸ್ವಧರ್ಮಂ ನಾನು ಪಶ್ಯತಿ, ತನ್ನ ಧರ್ಮವೇನಿದೆ, ತಾನು ಹಿರಿಯ, ತಾನು ಯಜಮಾನ, ತನ್ನ ಮಕ್ಕಳು ನಾವೆಲ್ಲರೂ ಅಂದ ಮೇಲೆ ನಮ್ಮ ಮಕ್ಕಳಾಗಿರ್ತಕ್ಕಂಥ ಎಲ್ಲರಿಗೂ ಅವರವರಿಗೆ ಯೋಗ್ಯವಾದದ್ದನ್ನು ವಿಭಜಿಸಿ ಕೊಡಬೇಕು ತಾನೆ. ಅದುವೇ ಶ್ರೇಷ್ಠವಾದ ಧರ್ಮವಲ್ಲವೇ? ಆ ಧರ್ಮವನ್ನು ಬಿಟ್ಟು ಹಾಕಿಬಿಟ್ಟಿದ್ದಾನೆ. ಯಾಕೆ? ಗೃದ್ಧ, ಆಸೆ ಬುರುಕ. ಹೊರಗಿನ ವಸ್ತುವನ್ನು ತಿನ್ನಬೇಕು ಎಂಬ ಆಸೆ ಯಾವಾಗ ಹುಟ್ಟತ್ತೆ, ನೈವೇದ್ಯದ ಅನ್ನವನ್ನೇ ಊಟ ಮಾಡಬೇಕು ಎಂಬ ಧರ್ಮ ಬಿಟ್ಟು ಹೋಗಿಬಿಡತ್ತೆ. ಹೊರಗಿನ ಹಣದ ಅಪೇಕ್ಷೆ ಯಾವಾಗ ಹೆಚ್ಚಾಗತ್ತೆ, ಲಂಚವನ್ನು ತೆಗೆದುಕೊಳ್ಳುವುದೇ ಇಲ್ಲ ಎನ್ನುವ ಧರ್ಮ ಹಾಳಾಗಿ ಹೋಗಿಬಿಡುತ್ತೆ. ಹೀಗೆ ಎಷ್ಟು ಆಸೆ ಬುರುಕನಾಗ್ತಾನೆ, ಎಷ್ಟು ಆಸೆಯನ್ನು ಪಡ್ತಾನೆ, ಅಷ್ಟು ತನ್ನ ಧರ್ಮದಿಂದ ತಾನು ವಂಚಿತನಾಗ್ತಾನೆ, ಧರ್ಮವನ್ನು ದೂರ ಮಾಡ್ತಾನೆ, ಧರ್ಮವನ್ನು ಬದಿಗೆ ಸರಿಸ್ತಾನೆ. ಆ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಾನಾ ತರಹದ ಅಧರ್ಮಗಳಲ್ಲಿ ತಾನು ತೊಡಗಿಕೊಳ್ತಾನೆ. ಇದಕ್ಕೆ ಜ್ವಲಂತ ನಿದರ್ಶನ ಅಂತಂದ್ರೆ ಧೃತರಾಷ್ಟ್ರನೇ ಅಲ್ಲವೇ? ವಶ್ಯತ್ವಾತ್ ಪುತ್ರ ಗೃದ್ಧಿತ್ವಾತ್, ಒಂದು ಮಗನ ವಶನಾಗಿದ್ದಾನೆ, ಮಗನ ವಿಚಾರದ ಆಸೆ ಉಳ್ಳವನಾಗಿದ್ದಾನೆ, ಮಗನ ಮೇಲೆ ಬಹಳ ಮೋಹಿತನಾಗಿದ್ದಾನೆ. ಸುಯೋಧನ ಮತೇ ತಿಷ್ಠನ್ ರಾಜ ಅಸ್ಮಾಸು ಜನಾರ್ದನ, ದುರ್ಯೋಧನನ ವಿಚಾರದೊಳಗೆ ತಾನು ಇದ್ದವನಾಗಿ ನಮ್ಮನ್ನು ಮೋಸ ಮಾಡುವುದಕ್ಕಾಗಿ ತೊಡಗಿಕೊಂಡಿದ್ದಾನಲ್ಲ ಈ ಧೃತರಾಷ್ಟ್ರ. ಮಿಥ್ಯಾಚರತಿ ಲುಬ್ಧ ಸಂಶ್ಚರನ್ ಹಿ ಪ್ರಿಯಮಾತ್ಮನಃ, ತನಗೆ ಪ್ರೀತಿಯನ್ನು ಅಪೇಕ್ಷಿಸುವ ಆಸೆ ಬುರುಕ ಅವನು ಇನ್ನೊಬ್ಬರಿಗೆ ಕೆಡುಕು ಮಾಡುವುದು 100% ನಿಶ್ಚಿತ. ತನ್ನ ಪ್ರೀತಿಯನ್ನು ತಾನು ಅಪೇಕ್ಷಿಸುವ ಆಸೆ ಬುರುಕ ಇನ್ನೊಬ್ಬರಿಗೆ ಕೆಡುಕು ಮಾಡುವುದು ಇದು ಅತ್ಯಂತ ನಿಶ್ಚಿತ.
ಆದ್ದರಿಂದಾಗಿ ಈ ಧೃತರಾಷ್ಟ್ರ ನಮಗೆ ಕೆಡುಕು ಮಾಡುವುದಕ್ಕಾಗಿಯೇ ಗಟ್ಟಿಯಾಗಿ ನಿಂತಿದ್ದಾನೆ. ಏನು ಮಾಡೋದು? ನಾವೇನು ಬೇಡಿದ್ದೇವೆ ಹೇಳು ರಾಜ ಕೃಷ್ಣ? ಏನು ಬೇಡಿದ್ದೇವೆ ನಾವು? ಅರ್ಧ ರಾಜ್ಯ ಕೊಡುವಂತ ಬೇಡಿದ್ದೇವೆ, ಇಂದ್ರಪ್ರಸ್ಥ ಕೊಡುವಂತ ಬೇಡಿದ್ದೇವೆ, ನಮ್ಮ ಸಮೃದ್ಧವಾದ ಐಶ್ವರ್ಯವನ್ನು ಕೊಡುವಂತ ಬೇಡಿದ್ದೇವೆ. ಏನು ಇಲ್ಲೇ ಇಲ್ಲಲ್ಲ. ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಇನ್ನು ಅವನಿಗೆ ಮನಸ್ಸಿಗೆ ಬಂದದ್ದು 5ನೇ ಒಂದು ಗ್ರಾಮ. 5 ಗ್ರಾಮಗಳನ್ನು ನಾನು ನನಗಾಗಿ ಬೇಡಿಲ್ಲ, ನನ್ನ ತಮ್ಮಂದರಿಗಾಗಿ ಬೇಡಿಲ್ಲ, ನನ್ನ ಮಕ್ಕಳಿಗಾಗಿ ತಾನೇ ಬೇಡಿದ್ದು. ನನ್ನ ಮಕ್ಕಳಿಗೆ ತಾನೇ ಬೇಡಿದ್ದು ನಾನು. ಪಂಚನ ಸ್ಥಾತದೀಯತಾಂ ಗ್ರಾಮವ ನಗರಾಣಿವ, ಗ್ರಾಮ ಕೊಡಲಿ, ನಗರಗಳನ್ನು ಕೊಡಲಿ, ಪಟ್ಟಣ ಬೇಕೇ ಆಗಿಲ್ಲ ನಮಗೆ, ಸಣ್ಣ ಸಣ್ಣ ಹಳ್ಳಿಗಳನ್ನು ಕೊಡಲಿ ಸಾಕು. ಇಷ್ಟು ಕೊಡುವುದಕ್ಕೂ ಧೃತರಾಷ್ಟ್ರ ಯಾಕೆ ಸಿದ್ಧನಾಗಲಿಲ್ಲ ಅಂದರೆ, ಧೃತರಾಷ್ಟ್ರನಿಗೆ ಒಂದು ಕಡೆಗೆ ತುಂಬ ಹೆದರಿಕೆ. ಇಂದ್ರಪ್ರಸ್ಥ ಇದು ದೊಡ್ಡದಾಗಿರ್ತಕ್ಕಂಥ ಕಾಡು, ಅರಣ್ಯ. ಆ ಅರಣ್ಯದಿಂದ ಸಹಿತವಾದ ದೊಡ್ಡದಾದ ಕಾಡು ಕೊಟ್ಟಾಗಲೂ ಕೂಡ ಆ ಎಲ್ಲ ಕಾಡನ್ನು ಅಗ್ನಿಗೆ ಆಹುತಿಯಾಗಿ ಕೊಟ್ಟು ಸ್ವಚ್ಛ ಮಾಡಿ ದೊಡ್ಡದಾದ ಇಂದ್ರಪ್ರಸ್ಥವನ್ನು, ಸಾಮ್ರಾಜ್ಯವನ್ನೇ ಸ್ಥಾಪನೆಯನ್ನು ಮಾಡಿದ ಪಾಂಡವರಿಗೆ 5 ಊರುಗಳನ್ನು ನಾನು ಕೊಟ್ಟರೂ 5 ರಾಜ್ಯಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಎನ್ನುವ ಹೆದರಿಕೆ ಧೃತರಾಷ್ಟ್ರನಿಗೆ ತುಂಬ ಇದೆ ಒಳಗೆ. ಹಾಗಾಗಿ ಅವನು 5 ಗ್ರಾಮಗಳನ್ನೂ ಕೊಡುವುದಕ್ಕೆ ಸಿದ್ಧನಾಗ್ತಿಲ್ಲ. ಮುಂದೆ ಹೇಳ್ತಾನೆ, ಲೋಭ ಪ್ರಜ್ಞಾನ ಮಾಹಂತಿ ಪ್ರಜ್ಞಾ ಹಂತಿ ಹತಾಶ್ರಿಯಂ, ಶ್ರೀರ್ಹತ ಬಾಧತೆ ಧರ್ಮಂ, ಧರ್ಮೋ ಹಂತಿ ಹತಶ್ರಿಯಂ, ಶ್ರೀರ್ಹತ ಪುರುಷಂ ಹಂತಿ ಪುರುಷಸ್ಯ ಅಧನಂ ವದಃ, ಅಧನಾಧಿ ನಿವರ್ತಂತೆ ಜ್ಞಾತಯ ಸಹೃದೋ ದ್ವಿಜಾ. ಒಂದು ಸುಂದರವಾದ ಚಕ್ರವನ್ನು ಹೇಳ್ತಾನೆ. ಲೋಭ ಪ್ರಜ್ಞಾನ ಮಾಹಂತಿ, ಮೊಟ್ಟ ಮೊದಲನೇದ ಆಸೆ ಏನಿದೆ ಇದು ಪ್ರಜ್ಞಾನ, ತಿಳುವಳಿಕೆಯನ್ನು ನಾಶ ಮಾಡಿಬಿಡತ್ತೆ. ಯಾವಾಗ ತಿಳುವಳಿಕೆ ಹೋಯಿತು ಆಗ ಹತ ಹ್ರಿಯಂ, ಹ್ರಿಯಂ ಹತ, ನಾಚಿಕೆ ಸತ್ತು ಹೋಯಿತು. ಹ್ರೀಹತ, ನಾಚಿಕೆ ಯಾವಾಗ ಸತ್ತು ಹೋಯಿತು ಆಗ ಧರ್ಮ ಪೀಡಿತವಾಗತ್ತೆ, ಅರ್ಥಾತ್ ಧರ್ಮ ಸಡಲಾಗತ್ತೆ. ಧರ್ಮೋ ಹಂತಿ, ಯಾವಾಗ ಧರ್ಮ ನಾಶವಾಯಿತು ಆಗ ಶ್ರೀ ತನ್ನಷ್ಟಕ್ಕೆ ತಾನೇ ಸತ್ತು ಹೋಯಿತು. ಧರ್ಮ ಇಲ್ಲದೆ ಇರುವವನಲ್ಲಿ ಶ್ರೀ ಉಳಿಯೋದಿಲ್ಲ, ಅದು ಕ್ಷೀಣಿಸ್ತಾನೇ ಬರುತ್ತೆ. ಹ್ರೀರ್ಹತ ಪುರುಷಂ ಹಂತಿ, ಐಶ್ವರ್ಯ ಹೋಯಿತು ಆಗೇನಾಗತ್ತೆ ಅಂದರೆ ಪುರುಷ ಅಧನನಾದ ಪುರುಷನಲ್ಲಿ ಬಂಧುಗಳೂ ಇರೋದಿಲ್ಲ, ಬಳಗದವರೂ ಇರುವುದಿಲ್ಲ, ಕೊನೆಗೆ ಬ್ರಾಹ್ಮಣರೂ ಇರುವುದಿಲ್ಲ, ಬಿಟ್ಟು ಹೋಗಿ ಬಿಡ್ತಾರೆ. ಆ ಅಧನ ಮತ್ತೆ ಯಥಾ ಪ್ರಕಾರ ಧರ್ಮವನ್ನು ಮಾಡಲಿಕ್ಕಾಗುವುದಿಲ್ಲ. ಏನು ಮಾಡೋದು? ಹೇಗೆ ಅಂತಂದ್ರೆ, ಅಪುಷ್ಪಾದ್ ಅಫಲಾದ್ ವೃಕ್ಷಾದ್ ಯಥಾ ಕೃಷ್ಣ ಪತತ್ರಿಣ, ಹೂ ಇಲ್ಲದೆ ಇರುವ, ಹಣ್ಣುಗಳು ಇಲ್ಲದೆ ಇರುವ ಗಿಡಗಳನ್ನು ಹೇಗೆ ಪಕ್ಷಿಗಳು ಬಿಟ್ಟು ಹೋಗಿ ಬಿಡುತ್ತೋ ಹಾಗೆ ಹಣ ಇಲ್ಲದ ವ್ಯಕ್ತಿಯನ್ನು ಬ್ರಾಹ್ಮಣರು ಬಿಟ್ಟು ಹೋಗಿ ಬಿಡ್ತಾರೆ. ಬ್ರಾಹ್ಮಣರಿಲ್ಲ, ಅವರಿಗೆ ಅನ್ನದಾನವಿಲ್ಲ, ಅವರಿಗೆ ಆದರ ಸತ್ಕಾರವಿಲ್ಲ, ಆತಿಥ್ಯವಿಲ್ಲ ಅಂತಂದ್ರೆ ನಮ್ಮ ಜೀವನ ಎಂಥದ್ದು? ಏತಚ್ಚ ಮರಣಂ ತಾತ, ಇದಕ್ಕಿಂತಲೂ ಬಹಳ ಈ ಅವಸ್ಥೆ ಬರುವುದಕ್ಕಿಂತಲೂ ಬಹಳ ಶ್ರೇಷ್ಠವಾದದ್ದು ಅಂತಂದ್ರೆ ಸಾವೇ ಬಹಳ ಯೋಗ್ಯವಾದದ್ದು ಅಲ್ಲವೇ? ಎಲ್ಲಿಗೆ ಧರ್ಮರಾಜ ವಿಚಾರ ಮಾಡ್ತಾ ಇದ್ದಾನೆ ಅಂದರೆ ಅವರ ಅವಸ್ಥೆ ಏನಾಗಿದೆ. ಧನಮಾಹು ಪರಂ ಧರ್ಮಂ ಧನೇ ಸರ್ವಂ ಪ್ರತಿಷ್ಠಿತಂ. ಕೃಷ್ಣ ಕೇಳಿಲ್ಲಿ, ನಾನು ಹೇಳ್ತೇನೆ, ಧನ ಇದು ಶ್ರೇಷ್ಠವಾದದ್ದು, ಹಣವೇ ಉತ್ತಮವಾದದ್ದು. ಹಣವಿದ್ದರೆ ಎಲ್ಲ ಇದೆ, ಹಣವಿಲ್ಲದೆ ಇದ್ದರೆ ಏನೂ ಇಲ್ಲ. ಧನೇ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ಕೂಡ ಧನದೊಳಗೆ. ಜೀವಂತಿ ಧನಿನೋ ಲೋಕೆ ಮೃತಾಯೇ ತ್ವಧನ ನರಾಹ. ಧನಿನಃ ಜೀವಂತಿ, ಯಾರಲ್ಲಿ ಹಣವಿದೆ ಅವರು ಜೀವನವನ್ನು ಮಾಡ್ತಾರೆ, ಅವರು ಬದುಕಿದ್ದಾರೆ. ತ್ವಧನಾಹ, ಯಾರಲ್ಲಿ ಹಣವಿಲ್ಲ ಅವರು ಮೃತಾಹ, ಅವರು ಸತ್ತಂತೆಯೇ ಅರ್ಥ ಅಲ್ಲವೇ?
ಯೇ ಧನಾದ್ ಅಪಕರ್ಷಂತಿ ನರಂ ಸ್ವಬಲಮಾಸ್ಥಿತಃ ತೇ ಧರ್ಮಂ ಅರ್ಥಂ ಕಾಮಂಚ ಪ್ರಮಂತ್ನಂತಿ ನರಂಚತಂ. ಯಾರು ಧನದಿಂದ ದೂರ ಆಗ್ತಾರೆ, ಯಾರು ಧನವನ್ನು ಕಳೆದುಕೊಳ್ತಾರೆ, ಅವರಲ್ಲಿ ಧರ್ಮ ಅರ್ಥ ಕಾಮ ಎಲ್ಲ ಬಿಟ್ಟು ಹೋಯ್ತಲ್ವೇ. ಧರ್ಮ ಮಾಡಬೇಕಾದ್ರೆ ಹಣ ಬೇಕು, ಕಾಮಗಳು ಈಡೇರಬೇಕಾದ್ರೆ ಹಣ ಬೇಕು, ಎಲ್ಲದಕ್ಕೂ ಹಣ ಬೇಕು ತಾನೆ. ಏತಾಂ ಅವಸ್ಥಾಂ ಪ್ರಾಪ್ಯೇಕೆ ಮರಣಂ ವವ್ರಿರೇ ಜನಾ. ಹಣವನ್ನು ಕಳೆದುಕೊಂಡು ಈ ತರಹದ ದುರವಸ್ಥೆಗೆ ಬಂದವರಾಗಿಯೇನೆ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ತೀರಿ ಹೋದ್ರಲ್ವೇ. ಗ್ರಾಮಾಯೈಕೆ ಕೆಲವರು ಗ್ರಾಮಗಳಿಗೆ ಓಡಿ ಹೋದ್ರು, ಊರು ಬಿಟ್ಟು ಹೋದ್ರು. ವನಾಯೈಕೆ ಕೆಲವರು ವನಕ್ಕೆ ಹೋದ್ರು, ಇನ್ನೊಂದು ಕೆಲವರು ತನ್ನನ್ನು ತಾನು ನಾಶ ಮಾಡಿಕೊಂಡು ಹೋದ್ರು. ಇನ್ನು ಕೆಲವರು ಶತ್ರುಗಳಿಗೆ ವಶರಾಗಿ ಹೋದರು, ಹಣವನ್ನು ಕಳೆದುಕೊಂಡವರು. ದಾಸ್ಯಮೇಕೆ ಇನ್ನು ಕೆಲವರು ರಾಜರುಗಳಿಗೆ ದಾಸರಾಗಿ ಹೋದರು. ಯಾಕೆ ಇದೆಲ್ಲ ಯಾಕೆ ಹೋಗಿದ್ದು? ಕೇವಲ ಹಣಕ್ಕಾಗಿ ತಾನೆ. ಆಪದೇವಾಸ್ಯ ಮರಣಾತ್ ಪುರುಷಸ್ಯ ಗರೀಯಸಿ ಶ್ರಿಯೋ ವಿನಾಶಸ್ತಧ್ಯಸ್ಯ ನಿಮಿತ್ತಂ ಧರ್ಮ ಕಾಮಯೋ ಸತದಾ ಆತ್ಮಾಪರಾಧೇನ ಸಂಪ್ರಾಪ್ತೋ ವ್ಯಸನಂ ಮಹತ. ಈ ತರಹದ ದೊಡ್ಡದಾದ ಕಷ್ಟ ಬಂದಿದ್ದು ಆತ್ಮಾಪರಾಧ, ನನ್ನ ಅಪರಾಧದಿಂದಲೇನಲ್ಲ. ಕೃಷ್ಣ ಏನು ಹೇಳೋಣ ಅಂತ ಸಾಕಷ್ಟು ಮಾತುಗಳನ್ನು ಧರ್ಮರಾಜ ಹೇಳ್ತಾ ಮುಂದೆ ಹೇಳ್ತಾನೆ. ಶಾಸ್ತ್ರನಿಷ್ಠ ಪುನರ್ಧರ್ಮಂ ತಸ್ಯ ಘ್ರೀರಂಗಮುತ್ತಮಂ. ಯಾರು ಶಾಸ್ತ್ರನಿಷ್ಠನಾಗಿದ್ದಾನೆ ಅವನು ಧರ್ಮವನ್ನು ಮಾಡ್ತಾನೆ. ಯಾರು ಧರ್ಮವನ್ನು ಮಾಡಬೇಕಾಗಿದೆ ಅದಕ್ಕೆ ಅಂಗವಾಗಿದೆ ನಾಚಿಕೆ. ಹ್ರೀಮಾನ್ಹಿ, ಯಾರು ಹ್ರೀಮಾನ್ ಆಗಿದ್ದಾನೆ ಅವನು ಪಾಪವನ್ನು ದ್ವೇಷ ಮಾಡ್ತಾನೆ. ಯಾರು ಪಾಪವನ್ನು ದ್ವೇಷ ಮಾಡ್ತಾನೆ ಅವನಿಗೆ ಶ್ರೀ ಅಭಿವೃದ್ಧವಾಗತ್ತೆ. ಶ್ರೀಮಾನ್ ಯಾರಿದ್ದಾನೋ ಅವನು ಏನು ಅಪೇಕ್ಷೆ ಪಡ್ತಾನೆ ಅದನ್ನೆಲ್ಲವನ್ನು ಈಡೇರಿಸಿಕೊಳ್ತಾನೆ. ಯಾರು ಶ್ರೀಮಾನ್ನೋ ಅವನು ಧರ್ಮವನ್ನು ಮಾಡ್ತಾನೆ. ಯಾರು ಶ್ರೀಮಾನ್ ಅವನ ಮನಸ್ಸು ಉದ್ವಿಗ್ನವಾಗುವುದಿಲ್ಲ. ನಾಧರ್ಮೇ ಕುರುತೆ ಬುದ್ಧಿಂ. ಸಮೃದ್ಧವಾದ ಐಶ್ವರ್ಯವುಳ್ಳವನು ಎಂದಿಗೂ ಅಧರ್ಮದೊಳಗೆ ಬುದ್ಧಿಯನ್ನು ಇಡುವುದಿಲ್ಲ. ಅವನ ಮನಸ್ಸು ಎಂದಿಗೂ ಪಾಪದಲ್ಲಿ ತೊಡಗಿಕೊಳ್ಳುವುದಿಲ್ಲ. ಆದ್ದರಿಂದಾಗಿ ಹಣ ಮನುಷ್ಯನಲ್ಲಿ ಇರೋದಿದು ಅನಿವಾರ್ಯ ಅಲ್ಲವೇ ಕೃಷ್ಣ? ಅಂದರೆ ಧರ್ಮರಾಜ ಹೀಗೆ ಹೇಳ್ತಾ ಇದ್ದಾನೆ, ಹಣ ಇಲ್ಲದವನ ಅವಸ್ಥೆ ಏನಾಗಿದೆ, ಹಣ ಇರುವವನ ಲಾಭವೆಂಥದ್ದಿದೆ, ಎರಡನ್ನೂ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾಗಿ ತಿಳಿಸಿಕೊಡ್ತಾನೆ. ಆದರೆ ಕೃಷ್ಣ ಒಂದು ಮಾತು ನಾನು ಗಟ್ಟಿಯಾಗಿ ಹೇಳ್ತಾನೆ. ಸನ ಸ್ವಧರ್ಮೋ ಅಧರ್ಮೋ ವಾ ವೃತ್ತಿರನ್ಯ ವಿಗರ್ಹತ ಶೂದ್ರ ಕರೋತಿ ಶುಶ್ರೂಷಾಂ ವೈಶ್ಯ ವೈ ಪುಣ್ಯಜೀವಿಕಾ. ನಾವು ನಮ್ಮ ಧರ್ಮದಲ್ಲಿ ಇದ್ದವರು, ಇನ್ನೊಬ್ಬರ ಸೇವೆಯನ್ನು ಮಾಡಿರುವವರು, ನಾಲ್ಕನೇ ವರ್ಣದವರು, ವೈಶ್ಯರು, ಪುಣ್ಯಜೀವಿಕಾ, ಧನಧಾನ್ಯಗಳಿಂದ ವ್ಯಾಪಾರದಿಂದ ಜೀವನವನ್ನು ಮಾಡುವವರು ವೈಶ್ಯರು. ವಯಂ ವಧೇನ ಜೀವಾಮಹ, ನಾವು ಸಂಹಾರದಿಂದಲೇನೆ ಜೀವನವನ್ನು ಮಾಡುವವರು ತಾನೆ. ಕಪಾಲಂ ಬ್ರಾಹ್ಮಣೈರ್ವೃತಂ, ಭಿಕ್ಷಾಪಾತ್ರೆಯನ್ನು ಬ್ರಾಹ್ಮಣರು ಧಾರಣವನ್ನು ಮಾಡಿದ್ದಾರೆ, ಅದು ಅವರಿಗೆ ವಿಹಿತವಾದದ್ದು. ಕ್ಷತ್ರಿಯಂ ಹಂತಿ ಮತ್ಸ್ಯೋ ಮತ್ಸ್ಯೇನ ಜೀವತಿ. ಕ್ಷತ್ರಿಯನನ್ನು ಸಂಹಾರವನ್ನು ಮಾಡ್ತಾನೆ, ಅದೇ ಅವನ ಧರ್ಮ. ಧಾರ್ಮಿಕ ಕ್ಷತ್ರಿಯ ಅಧಾರ್ಮಿಕ ಕ್ಷತ್ರಿಯನನ್ನು ಸಂಹಾರವನ್ನು ಮಾಡ್ತಾನೆ. ಹೇಗೆ? ಬಲಿಷ್ಠವಾದ ಮೀನ ದುರ್ಬಲವಾದ ಮೀನವನ್ನು ತಿಂದೇ ಬದುಕಬೇಕು ತಾನೆ. ಮೀನದಿಂದಲೇನೆ ಜೀವನ ಹೇಗೋ ಹಾಗೆ ಕ್ಷತ್ರಿಯರಿಂದಲೇನೆ ಜೀವನ ತಾನೆ. ಯುದ್ಧೇ ಕೃಷ್ಣ ಕಲಿರ್ನಿತ್ಯಂ ಪ್ರಾಣ ಸೀದಂತಿ ಸಂಯುಗೆ. ಆದರೆ ಯುದ್ಧ ನನಗೆ ಬೇಡವಾಗಿದೆ. ಯಾಕೆ ಬೇಡವಾಗಿದೆ ಅಂತಂದ್ರೆ ಅಲ್ಲಿ ಕಲಿ ಇದ್ದಾನೆ, ನಮ್ಮವರ ಪ್ರಾಣಗಳನ್ನೇ ಹೀರಿ ಬಿಡ್ತಾನೆ. ಆದ್ದರಿಂದ ಯುದ್ಧದ ಅಪೇಕ್ಷೆ ನನಗಿಲ್ಲ. ಆದರೆ ಯುದ್ಧ ಮಾಡದೆ ಭಿಕ್ಷೆ ಬೇಡು ಅಂತಂದ್ರೆ ನನ್ನಿಂದ ಆಗುವುದಿಲ್ಲ ಅಲ್ಲ ಕೃಷ್ಣ. ಈ ಎಂಥ ಆಪತ್ತುಗಳಿಗೆ ಸಿಕ್ಕು ಬಿದ್ದಿದ್ದೇನೆ. ಹಣ ಇದ್ದವನಿಗೆ ಎಂಥ ಲಾಭಗಳಿವೆ, ಹಣವಿಲ್ಲದೆ ಇರುವವನನ್ನು ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ಅವನು ಬದುಕಿ ಏನು ಮಾಡಬೇಕು? ಅಂದಮೇಲೆ ನಮಗೆ ರಾಜ್ಯವಾದರೂ ಬೇಕೇ ಬೇಕು, ಅವಶ್ಯವಾಗಿ ಬೇಕು, ಅನಿವಾರ್ಯವಾಗಿ ಬೇಕು. ಯುದ್ಧ ನಮಗೆ ಬೇಡವಾಗಿದೆ.
ಆದರೆ ಯುದ್ಧವಾಡದೆ ರಾಜ್ಯ ಸಿಗೋದಿಲ್ಲ. ಯುದ್ಧವಾಡಿದರೆ ನಮ್ಮವರ ಎಲ್ಲ ಪೀಡೆಯಾಗತ್ತೆ. ಏನು ಮಾಡಬೇಕು? ಇದು ಬಹಳ ಗೊಂದಲದ ಸ್ಥಿತಿಯೊಳಗೆ ನಾನಿದ್ದೇನೆ ಕೃಷ್ಣ. ಸುಖಂ ಪ್ರಶಾಂತ ಸ್ವಪಿತಿ ಹಿತ್ವಾ ಜಯ ಪರಾಜಯೌ ಜಾತವೈರಶ್ಚ ಪುರುಷೋ ದುಃಖಂ ಸ್ವಪಿತಿ ನಿತ್ಯದ. ಯಾರಿಗೆ ಜಯ ಅಪರ ಸೋಲುಗಳು ಇಲ್ಲ ಅಂತ ಬ್ರಾಹ್ಮಣ ಸುಖವಾಗಿ ಮಲಗುತ್ತಾನೆ. ಆದರೆ ಜಯಾಪೇಕ್ಷಿಯಾದ ಕ್ಷತ್ರಿಯನಿಗೆ ಯಾರೋ ಕ್ಷುದ್ರರಿಂದ ವೈರ ಎದುರಾದಾಗ, ಅವರಿಂದ ದ್ವೇಷ ಎದುರಾದಾಗ, ಅವರು ತುಂಬ ಪೀಡೆ ಕೊಟ್ಟಾಗ ನಾವು ಹೇಗೆ ತಾನೇ ಸುಖವಾಗಿ ಮಲಗಲಿಕ್ಕೆ ಸಾಧ್ಯವಿದೆ? ನಹಿ ವೈರಾಣಿ ಶಾಮ್ಯಂತಿ ದೀರ್ಘಕಾಲ ಧೃತಾನ್ಯಪಿ. ಆದರೆ ಅದು ಒಂದು ಮಾತು ಹೇಳ್ತೇನೆ ನಾನು, ವೈರ ಇವತ್ತು ಶಾಂತವಾಯಿತು ಅಂತ ಇಲ್ಲೇ ಇಲ್ಲ. ಅದು ದೀರ್ಘಕಾಲದವರೆಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಅಲ್ಲಿವರೆಗೆ ಆ ವೈರ ಎಳೆದುಕೊಂಡು ಹೋಗುತ್ತೆ. ಆಖ್ಯಾತಾರಶ್ಚ ವಿದ್ಯಾಂತೆ. ಅನೇಕರು ಆ ವೈರದ ಪ್ರಭಾವವನ್ನು ಹೇಳುವವರು ಋಷಿ ಮುನಿಗಳು ನಮ್ಗೆ ಹೇಳ್ತಾರಲ್ಲ. ಹವಿಷ ಅಗ್ನಿ ಯಥಾ ಕೃಷ್ಣ ಭೂಯ ಏವಾಭಿವರ್ಧತೆ. ನಿಗಿತಾ ಇರುವ ಕೆಂಡದೊಳಗೆ ನಾವು ಎಷ್ಟು ತುಪ್ಪವನ್ನು ಹಾಕಿದಷ್ಟು ಅದು ಶಾಂತವಾಗುತ್ತೇನಾ? ಅದು ಇನ್ನೂ ಹೆಚ್ಚು ಹೇಗೆ ಉರಿಯತ್ತೋ ಹಾಗೆ ವೈರ ಅಲ್ವೇ? ಎಷ್ಟು ವೈರ ಮಾಡ್ತೇವೆ ಅಷ್ಟು ಬೆಳೀತಾ ಹೋಗುತ್ತೆ ಅಲ್ವಾ? ಅತ್ರಯ ಪ್ರಣಿಪಾತೇನ ಶಾಂತಿ ಸೈವ ಗರೀಯಸಿ. ನಾವು ಹೋಗಿ ಬೇಡುವುದರಿಂದ ಶಾಂತಿ ಆಗತ್ತೆ ಅಂತಂದ್ರೆ ನಾವು ಬೇಡುವುದು ಬಹಳ ಶ್ರೇಷ್ಠ ಅಲ್ವಾ? ಏನಾಗತ್ತೆ ಕೃಷ್ಣ ಹೇಳ್ತೇನೆ ಕೇಳಿಲಿ. ನಾಯಿಗಳು ಒಂದು ಕಡೆಗೆ ಸೇರತ್ತೆ. ಮೊದಲಿಗೆ ಕಣ್ಣಿನಿಂದ ನೋಡ್ಲಿಕ್ಕೆ ಶುರು ಮಾಡತ್ತೆ. ಆಮೇಲೆ ಎರಡು ಬಾಲಗಳನ್ನು, ಆ ನಾಯಿಗಳು ಬಾಲಗಳು ಅಲ್ಲಾಡಿಸ್ಲಿಕ್ಕೆ ಶುರು ಮಾಡುತ್ತೆ. ಆಮೇಲೆ ಕಣ್ಣಿನಿಂದ ಯುದ್ಧ ಪ್ರಾರಂಭವಾಗುತ್ತೆ. ಆಮೇಲೆ ಗುರು 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 ಶಬ್ದ ತರುತ್ತೆ. ಆಮೇಲೆ ಹಲ್ಲುಗಳನ್ನು ತೆಗೆದು ಒದರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಜೋರಾಗಿ ಗದ್ದಲ ಪ್ರಾರಂಭವಾಗುತ್ತೆ. ಆ ಯುದ್ಧದೊಳಗೆ ಬಲಿಷ್ಠವಾದ ನಾಯಿ ಏನು ಮಾಡುತ್ತೆ ಅಂತಂದ್ರೆ ಅಲ್ಲಿ ಬಿದ್ದಿರುವ ಮಾಂಸವನ್ನು, ಎಲುಬನ್ನು ತೆಗೆದುಕೊಂಡು ಹೋಗುತ್ತೆ. ಅದೇ ನಾಯಿಗಳ ಜಗಳವಿದ್ದಾಗೆ ತಾನೆ ನಮ್ಮ ಈ ಯುದ್ಧ. ಬೇಕಾ ಕೃಷ್ಣ? ಪ್ರಿಯಶ್ಚ ಪ್ರಿಯಕಾಮಶ್ಚ. ಆದರೆ ಕೃಷ್ಣ ಒಂದು ಮಾತು ಹೇಳ್ತೇನೆ, ಭಾರೀ ಸುಂದರವಾದ ಮಾತು. ಪ್ರಿಯಶ್ಚ ಪ್ರಿಯಕಾಮಶ್ಚ. ನಮಗೆ ಪ್ರಿಯನಾದವನು ನೀನು. ಪ್ರಿಯಕಾಮಶ್ಚ. ನಮಗೆ ಪ್ರೀತಿಯನ್ನು ಬಯಸುವವನು ನೀನು. ಗತಿಜ್ಞ. ಕೊನೆಗೆ ಉತ್ತಮವಾದ ಗತಿಯನ್ನು ಕೊಡುವವನು, ನಮ್ಮ ಗತಿ ಏನಾಗತ್ತೆ ಎಂದು ತಿಳಿದವನು. ಎರಡೂ ನೀನಾಗಿದ್ದೀಯ. ಕೋಹಿ ಕೃಷ್ಣಾಸ್ತಿ ನತ್ವಾದೃಕ ಸರ್ವ ನಿಶ್ಚಯ ವಿತ್ಸರತ. ಎಲ್ಲ ನಿರ್ಣಯಗಳನ್ನು ಚೆನ್ನಾಗಿ ತಿಳಿದವನಾದ, ನಮಗೆ ಅತ್ಯಂತ ಸಹೃತ್ತಾದ ನಿನ್ನ ಬಿಟ್ಟು ಇನ್ಯಾರಿದ್ದಾರೆ ಕೃಷ್ಣ? ಎಂಥ ಸುಂದರವಾದ ಮಾತಿದೆ. ಪ್ರಿಯಶ್ಚ. ಕೃಷ್ಣ ಪ್ರಿಯನಾಗಿದ್ದೀಯ. ಪ್ರಿಯಕಾಮಶ್ಚ. ನಮಗೆ ಪ್ರೀತಿಯನ್ನು ಬಯಸುವವನಾಗಿದ್ದೀಯ. ಎರಡನೆಯದ್ದು ಗತಿಜ್ಞ. ಎಲ್ಲ ಕರ್ಮಗಳಿಗೆ ಏನು ಫಲ ಸಿಗತ್ತೆ ಅನ್ನೋದು ತಿಳಿದವನಾಗಿದ್ದೀಯ. ಯುದ್ಧದಿಂದ ಏನು ಫಲ, ಬೇಡುವುದರಿಂದ ಏನು ಫಲ, ಬೇಡಬೇಕೋ ಯುದ್ಧವಾಡಬೇಕೋ ಎಲ್ಲವನ್ನೂ ತಿಳಿದವನು ನೀನಾಗಿದ್ದೀಯ. ಕೋಹಿ ಕೃಷ್ಣಾಸ್ತಿ ನಸ್ತ್ವಾದೃಕ ಸರ್ವನಿಶ್ಚಯವಿತ್. ನಮ್ಮ ಎಲ್ಲ ಆಗು ಹೋಗುಗಳ ನಿರ್ಣಯವನ್ನು ತಿಳಿದವನು ನೀನಾಗಿದ್ದೀಯ. ಸಹೃತ. ನಮಗೆ ಅತ್ಯಂತ ಆತ್ಮೀಯನಾಗಿದ್ದೀಯ. ನಿನ್ ಬಿಟ್ಟು ಇನ್ಯಾರಿದ್ದಾರೆ ಹೇಳಿ ಕೃಷ್ಣ? ಆದ್ದರಿಂದಾಗಿ ನಿನ್ನ ಮುಂದೆ ಎಲ್ಲ ತೋಡಿಕೊಂಡಿದ್ದೇನೆ ಅಂತ ಕೃಷ್ಣನ ಮುಂದೆ ಇಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಕೃಷ್ಣ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಬಹಳ ಸುಂದರವಾದ ಕೃಷ್ಣ ಧರ್ಮರಾಜರ ಸಂವಾದ ಮತ್ತಿನ್ನೂ ಮುಂದೆ ನಡೆಯುತ್ತೆ. ಮತ್ತೆ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.